ಅದಕ್ಕೆ ಮಹಾನುಭಾವರು ನಮಗೆ ಹೇಳ್ತಾರೆ, ನನಗೆ ದುಃಖಂ ಮಾ ಭೂಜಿತ ಸರ್ವೇಶಾಂ ಇಚ್ಛಾ ವರ್ತತೆ. ನಮ್ಗೆ ದುಃಖ ಬೇಡ ಅಂತ ನೀವಲ್ಲ, ಒಂದು ದನ, ಒಂದು ಹುಳ, ಯಾವುದಾದ್ರು ಹುಳ ಇರುವಿ ಬರ್ತಿರ್ಬೇಕು, ನಿಮ್ಮ ಮುಂದೆ ಕಡ್ಡಿ ಹಿಡ್ರಿ, ಕಡ್ಡಿ ಹಚ್ಚಿರಿ, ಹಿಂಗೆ ಹೊಳ್ಳಿ ಹೋಗೋದಿಲ್ಲ. ಇರುವಿರಿ ಹೊಳ್ಳಿ ಹೋಗ್ತದೆ. ಅಸಕು ಜ್ಞಾನದ, ಸುಖ ದುಃಖ ಜ್ಞಾನದ, ಇದು ಬೇಕು ಬೇಡರೋ ಜ್ಞಾನದ. ನೀರೇ ದ್ವಾಡ್ದೇನಪ್ಪ 3-3.5 ಮಳೆ ಮನುಷ್ಯ ಇದ್ದೀನಿ, 3.5 ಹಾತ. ನಿನಗೆ ಜ್ಞಾನ ಇಲ್ಲ, ನಿನಗೂ ಜ್ಞಾನ ಇರಬೇಕು. ಪರಂತು ಜ್ಞಾನ ಎದರದಿರಬೇಕು, ಅದರ ಜ್ಞಾನ ಇರಬೇಕು. ನಮಗೆ ಅದೇ ಇಲ್ಲ. ಹಗ್ಗ ಜ್ಞಾನ ಆದ್ರೆ ಆರಾಮದ, ಹಾವಿನ ಜ್ಞಾನ ಅದರ ಹೋಳಿ ಉಣ್ಣೆ ಅದ. ಹಾಗೆ ನಿಮಗೂ ಆತ್ಮಜ್ಞಾನ ಆಯಿತು ಅಂತ ಕೇಳಿದರೆ ಆನಂದದ. ನಾ ಕಲ್ಲವ್ವ, ಕಲ್ಲಪ್ಪ, ಮಲ್ಲಪ್ಪ, ಸಾವುಕಾರ, ಬಡವ ಅಂದ್ರೆ ಹೋಳಿ ಉಣ್ಣೆ ಗ್ಯಾರಂಟಿ ಅದು. ಅದನ್ನ ಗ್ಯಾರಂಟಿ ಅದು. ಯಾಕೆ ಇವು ಯಾವನ್ನ ಇರಂಗಿಲ್ಲಲ್ಲ. ನಾ ಕಲ್ಲಪ್ಪ ಹಿಂಗೆ ಇರೋವಲ್ಲ, ಸಾವುಕಾರ ಹಿಂಗೆ ಇರೋವಲ್ಲ, ನಾ ಸುಂದರ ಹಿಂಗೆ ಇರೋವಲ್ಲ. ಇವು ಹೋಗ್ತಾ ಇರ್ತಕ್ಕಂಥದ್ದಲ್ಲ. ಅದಕ್ಕೆ ಯಾವುದು ಇರಂಗಿಲ್ಲ ಹಮೇಶ ಅದನ್ನು ಅಂದಿ ಅಂದ್ರೆ ನಿನಗೆ ದುಃಖ ಬರ್ತದೆ, ವಲ್ ಅಂದರೂ ಬರ್ತದೆ. ಯಾವುದು ಏನೂ ಆಗೋದಿಲ್ಲ ಅದಕ್ಕೆ ನಂಬದಿ ಅಂದ್ರೆ ನನಗೆ ದುಃಖ ಬರೋಂಗಿಲ್ಲ. ಆತ್ಮ ಪರಮಾತ್ಮ ನಾ ಅಂದಿ ಅಂದ್ರೆ ಪರಮಾತ್ಮ ಹುಟ್ಟಿಲ್ಲ, ಪರಮಾತ್ಮ ಸಾಯಂಗಿಲ್ಲ, ದುಃಖ ಅನ್ನೋದು ಅವನಿಗಿಲ್ಲ. ಅವನ ನೆನೆಸೋದ್ರೆ ದುಃಖ ಹೋಗ್ತದೆ, ಅವನಿಗಾರ ಇಲ್ಲಿ ಬಿಡ್ರಿ, ಅವನಿಗಾರ ದುಃಖ ಇಲ್ಲ. ಅವನಿಗೆ ನೆನೆಸೋದವ್ರು ದುಃಖ ಹೋಗ್ತದ ಅಂದಮೇಲೆ ಅವನಿಗೆ ಯಾವ ಥರ ದುಃಖ ಇರ್ತದೆ. ಬೆಂಕಿ ಅಂತ ಕುಂತವರಿಗೆ ಥಂಡಿ ಹೋಗ್ತದ, ಬೆಂಕಿಗೆ ಥಂಡಿ ಯಾರು ಬರ್ತದೇನ್ರಿ ಅಂತಾರೆ. ಬೆಂಕಿಗೆ ಥಂಡಿ ಆಗ್ತದೆ, ಅದ್ರ ಹಂತ ಕುಂತವ್ರಿಗೆ ಥಂಡಿ ಹೋಗ್ತದೆ. ಬೆಂಕಿಗೆ ಥಂಡಿನೇ ಬರಂಗಿಲ್ಲ, ಅದು ಹಂತಕ್ಕೆ ಬರೋಂಗಿಲ್ಲ. ಅದು ಬೆಂಕಿ ಹಂತಕ್ಕೆ ಥಂಡಿ ಬರೋಂಗಿಲ್ಲ. ಬೆಂಕಿ ಹತ್ತ ಕುಂತವ್ರಿಗೆ ಥಂಡಿ ಇಲ್ಲ ಅಂದ್ರೆ ಬೆಂಕಿ ಹೆಂಗೆ ಥಂಡಿ ಇರ್ತದೆ? ಹಾಗೆ ಪರಮಾತ್ಮ ನೆನೆಸೋರಿಗೆ ದುಃಖ ಇಲ್ಲ ಅಂದ್ರೆ ಪರಮಾತ್ಮಗೆ ಎಲ್ಲಿ ದುಃಖ ಇರ್ತದೆ? ಪರಮಾತ್ಮಗೆ ದುಃಖ ಇಲ್ಲೇ ಇಲ್ಲ. ಅದಕ್ಕೆ ದುಃಖ ಇಲ್ಲದವರು ಯಾರಿಗಿಲ್ಲ, ಅವರು ಕೊಳ್ಳಿಗೆ ಬಿದ್ದರೆ ನಿಮ್ಮದು ದುಃಖ ಹೋಗ್ತದೆ. ಹೌದಲ್ಲ? ಮತ್ತು